Medieval Europe, Chapter 2, 7th Standard. In this lesson, we are going to discuss today the religious movements and Welcome to Spark by Sona. ಇಂದಿನ ತರಗತಿಯಲ್ಲಿ ನಾವು ಮಧ್ಯಯುಗದ ಯುರೋಪ್ನಲ್ಲಿ ಧಾರ್ಮಿಕ ಸುಧಾರಣೆಗಳ ಬಗ್ಗೆ ತಿಳಿಯೋಣ. ರಿಲಿಜಿಯಸ್ ರಿಫಾರ್ಮೇಷನ್. ಆಸ್ ದೇ ಕೇಮ್ ಔಟ್ ಆಫ್ ದ ಚರ್ಚ್ ಆಫ್ಟರ್ ಸಂಡೇ ಮಾರ್ನಿಂಗ್ ಪ್ರೇಯರ್, ಪೀಟರ್ ಆ್ಯಂಡ್ ಲಿಲ್ಲಿ ಬಿಗೆನ್ ಟು ಆಸ್ಕ್ ಮೆನಿ ಕ್ವಶನ್ಸ್ ವಿತ್ ದೇರ್ ಫಾದರ್ ಜಾನ್ ವಿತ್ ಗ್ರೇಟ್ ಕ್ಯೂರಿಯಾಸಿಟಿ. ಸೊ ಇದರಲ್ಲಿ ಒಂದಿನ ಚರ್ಚಿಗೆ ಹೋಗ್ಬಿಟ್ಟು ವಾಪಸ್ ಬರಬೇಕಾದ್ರೆ ಮಕ್ಕಳು ತಂದೆಯನ್ನು ಸ್ವಲ್ಪ ಕ್ವಶನ್ಸ್ ಕೇಳ್ತಾರೆ. ಅದನ್ನು ನೋಡೋಣ, ಯಾವ್ಯಾವ ಕ್ವಶನ್ಸ್ ಕೇಳಿದ್ರು, ತಂದೆ ಹೇಗೆ ಉತ್ತರ ಕೊಟ್ಟರು ಅನ್ನೋದನ್ನು ನೋಡೋಣ. ಫಾದರ್, ಆರ್ ದೇರ್ ಸೆಕ್ಟ್ಸ್ ಇನ್ ಕ್ರಿಶ್ಚಿಯಾನಿಟಿ ಟೂ? ಪೀಟರ್ ಅಪ್ಪನ ಹತ್ರ ಕೇಳ್ತಾನೆ, ಕ್ರಿಶ್ಚಿಯಾನಿಟಿನಲ್ಲೂ ಬೇರೆ ಧರ್ಮದಲ್ಲಿರೋ ಹಾಗೆ ಬೇರೆ ಬೇರೆ ಪಂಗಡಗಳು ಇದೆಯಾ ಅಂತ ಕೇಳ್ತಾನೆ. ಆಗ ಅಪ್ಪ ಹೇಳ್ತಾನೆ, ಎಸ್, ದೇರ್ ಆರ್ ಮೆನಿ ಸೆಕ್ಟ್ಸ್ ಇನ್ ಕ್ರಿಶ್ಚಿಯಾನಿಟಿ. ಕ್ಯಾಥಲಿಕ್ ಆ್ಯಂಡ್ ಪ್ರೊಟೆಸ್ಟೆಂಟ್ ಆರ್ ದ ಟೂ ಇಂಪಾರ್ಟೆಂಟ್ ಸೆಕ್ಟ್ಸ್ ಎಮಂಗ್ ದೆಮ್. ಕ್ರಿಶ್ಚಿಯಾನಿಟಿನಲ್ಲಿ ತುಂಬ ಪಂಗಡಗಳಿದೆ, ಅದರಲ್ಲಿ ಮುಖ್ಯವಾದ 2 ಪಂಗಡಗಳು ಅಂದರೆ ಕ್ಯಾಥಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಅಂತ ಹೇಳ್ತಾರೆ. ವಾಟ್ ಆರ್ ದ ರೀಸನ್ಸ್ ಫಾರ್ ದ ಸೆಕ್ಟ್ಸ್ ಎಮಂಗ್ ಕ್ರಿಶ್ಚಿಯನ್ಸ್? ಯಾಕೆ ಕ್ರಿಶ್ಚಿಯನ್ಸಲ್ಲಿ ಪಂಗಡಗಳು ಆಯಿತು ಅಂತ ಪೀಟರ್ ಕೇಳ್ತಾನೆ. ಡ್ಯೂರಿಂಗ್ ದ ಮಿಡಲ್ ಏಜಸ್, ರೋಮನ್ ಕ್ಯಾಥಲಿಕ್ ಚರ್ಚ್ ಕಂಟ್ರೋಲ್ಡ್ ದ ಸೊಸೈಟಿ ಆ್ಯಂಡ್ ಇಂಪೋಸ್ಡ್ ಮೆನಿ ರಾಂಗ್ ಡಿಸಿಷನ್ಸ್ ಆನ್ ದ ಪೀಪಲ್. ಮಿಡಲ್ ಏಜ್ನಲ್ಲಿ ಅಂದರೆ ಮಧ್ಯಯುಗದ ಸಮಯದಲ್ಲಿ, ಯುರೋಪಿನ ಮಧ್ಯಯುಗದಲ್ಲಿ ರೋಮನ್ ಕ್ಯಾಥಲಿಕ್ ಚರ್ಚ್ ಏನಿರುತ್ತೆ ಅದು ಹೋಲ್ ಸೊಸೈಟಿನ ಅಂದರೆ ಸಮಾಜವನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅದರ ಜೊತೆಗೆ ಕೆಲವೊಂದು ಅವರಿಗೆ ಇಷ್ಟ ಆದಂತಹ ಕೆಲವೊಂದು ತಪ್ಪು ತೀರ್ಮಾನಗಳನ್ನು ಜನರ ಮೇಲೆ ಹೇರಿಸಿರುತ್ತೆ. ಅಂದರೆ ಜನರು ಅದನ್ನು ಒಪ್ಕೊಬೇಕು ಅನ್ನೋ ರೀತಿಗೆ ಫೋರ್ಸ್ ಮಾಡಿರುತ್ತೆ. Instead of leading simple austere pious lives, the Pope and the clergy were allowing in luxury. ಸನ್ಯಾಸಿ ದೀಕ್ಷೆಯನ್ನು ತೆಗೆದುಕೊಂಡಂಥ ಪೋಪ್ ಹಾಗೂ ಚರ್ಚ್ನ ಪಾದ್ರಿಗಳು ಸಾಧುವಾಗಿರುವಂತಹ ಜೀವನ ನಡೆಸಬೇಕಾಗಿದ್ದ ಅವರು ಆ ಸಮಯದಲ್ಲಿ ಐಷಾರಾಮಿ ಬದುಕಿಗೆ ಮಾರು ಹೋಗಿರ್ತಾರೆ. ದೇರ್ ವೇರ್ ಮೆನಿ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ದ ಚರ್ಚ್ ಆ್ಯಂಡ್ ದ ಪೋಪ್ಸ್, ಆಸ್ ಅ ರಿಸಲ್ಟ್ ಆಫ್ ವಿಚ್ ರೆಸ್ಪೆಕ್ಟ್ ಫಾರ್ ಪೋಪ್ಸ್ ಡಿಕ್ಲೈನ್ಡ್ ಇನ್ ಸೊಸೈಟಿ. ಸೊ ಏನಾಗುತ್ತೆ, ರಾಜ ಮತ್ತು ಪೋಪ್ನ ಮಧ್ಯದಲ್ಲಿ ತುಂಬ ವಿಷಯಗಳಲ್ಲಿ ತೀರ್ಮಾನ ತಗೊಂಡಕ್ಕಾಗದೇ ಇರುವಂಥ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದರಿಂದ ಪೋಪ್ನ ಅಧಿಕಾರ ಕಡಿಮೆ ಆಗ್ತಾ ಬರುತ್ತೆ. ದ ಕಿಂಗ್ಸ್ ಕುಡ್ ನಾಟ್ ಟಾಲರೇಟ್ ದ ಇಂಟರ್ಫಿಯರೆನ್ಸ್ ಆಫ್ ಪೋಪ್ ಇನ್ ಪೊಲಿಟಿಕಲ್ ಮ್ಯಾಟರ್ಸ್. ರಾಜನದೇ ಆದ ರೀತಿಯಲ್ಲಿ ತನ್ನ ರಾಜ್ಯವನ್ನು ನೋಡ್ಕೊಂಡು ಹೋಗಬೇಕು ಅಂತಿರುತ್ತೆ, ಆದರೆ ಪೋಪ್ ಅದರ ಮಧ್ಯೆ ತಲೆ ಹಾಕೋದ್ರಿಂದ ರಾಜನಿಗೆ ಅದು ಇಷ್ಟ ಆಗಲ್ಲ. ದ ಕ್ಲರ್ಜಿ ಹ್ಯಾಡ್ ಸೋಲ್ಡ್ ಮೆನಿ ಪೊಸಿಷನ್ಸ್ ಆಫ್ ದ ಚರ್ಚ್ ಆ್ಯಂಡ್ ಅಕ್ಯುಮುಲೇಟೆಡ್ ಲಾಟ್ ಆಫ್ ವೆಲ್ತ್. ಕ್ಲರ್ಜಿ ಅಂದರೆ ಇಲ್ಲಿ ಫಾದರ್ಸಿಗೆ ಹೇಳ್ತಾ ಇರೋದು, ಅಂದರೆ ಪಾದ್ರಿಗಳು. ಇವರು ಏನು ಮಾಡ್ತಾರೆ ಅಂದರೆ ಕೆಲವೊಂದು ಅಧಿಕಾರ ಭರಿತವಾದ ಸ್ಥಾನಗಳನ್ನು ಅವರು ದುಡ್ಡಿಗೆ ಮಾರಿರ್ತಾರೆ. ದಿಸ್ ವಾಸ್ ದ ರೀಸನ್ ವೈ ಜಾನ್ ವೈಕ್ಲಿಫ್, John Huss, Martin Luther and others began to oppose at different period the wrongdoings of the church. ಇದು ಜನಗಳಲ್ಲಿ ಹಾಗೂ ಯೋಚನೆ ಮಾಡೋಕ್ಕೆ ಶಕ್ತಿ ಇರುವಂಥ ವ್ಯಕ್ತಿಗಳಲ್ಲಿ ಧರ್ಮದ ಬಗ್ಗೆ, ಮೇಯ್ನಾಗಿ ಚರ್ಚ್ನ ಬಗ್ಗೆ ಅಸಹನೆಯನ್ನು ಉಂಟು ಮಾಡುತ್ತೆ. ಅದರಲ್ಲೂ ಬೇರೆ ಬೇರೆ ಕಡೆಗಳಲ್ಲಿ ಅಂದರೆ ಬೇರೆ ಬೇರೆ ರಾಜ್ಯದಲ್ಲಿ ಆ ಸಮಯದಲ್ಲಿ ಚರ್ಚ್ನ ವಿರೋಧವಾಗಿ ಜನರು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಜಾನ್ ವೈಕ್ಲಿಫ್ ಅನ್ನೋರು, ಜಾನ್ ಹಸ್ ಮತ್ತು ಮಾರ್ಟಿನ್ ಲೂಥರ್ ಅನ್ನೋರು ಪ್ರಮುಖ ವ್ಯಕ್ತಿಗಳು. ನೋಡಿ, ಜಾನ್ ವೈಕ್ಲಿಫ್ is called the morning stars of religious reformation. He was a professor at Oxford University. He exposed the irregularities of the church. ಈ ಜಾನ್ ವೈಕ್ಲಿಫ್ ಅನ್ನೋರು ಅವ್ರನ್ನ ಉಷಾ ನಕ್ಷತ್ರ ಅಥವಾ ಮಾರ್ನಿಂಗ್ ಸ್ಟಾರ್ ಅಂತ ಕರೀತಾ ಇದ್ರಂತೆ. ಯಾಕೆ ಅಂದರೆ ಅವರು ಫಸ್ಟ್ ಧಾರ್ಮಿಕ ಸುಧಾರಣೆಯನ್ನು ಕೈಗೊಂಡ ಅಥವಾ ಧಾರ್ಮಿಕ ಸುಧಾರಣೆಗೆ ಮುಂದಾಳತ್ವವನ್ನು ವಹಿಸಿದಂಥ ಮೊದಲ ವ್ಯಕ್ತಿ ಅಂತ ನಾವು ಯಾರನ್ನ ಹೇಳ್ಬೋದು, ಜಾನ್ ವೈಕ್ಲಿಫ್ ಅನ್ನೋರನ್ನ ಕರಿಬೋದು. ಅವರು ವೃತ್ತಿಯಲ್ಲಿ ಪ್ರೊಫೆಸರ್ ಆಗಿದ್ದರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ. ಅದರ ಜೊತೆಗೆ ಚರ್ಚ್ನಲ್ಲಿದ್ದಂತಹ ಕೆಲವೊಂದು ವಿಷಯಗಳನ್ನು, ಯಾವುದು ತಪ್ಪಾಗಿ ನಡೀತಿತ್ತೋ ಅದನ್ನು ಎತ್ತಿ ಹಿಡಿದ್ರು. ಸೊ ನೆಕ್ಸ್ಟ್ ಒನ್ ಇಸ್ ಜಾನ್ ಹಸ್. ಹಿ ಸ್ಟ್ರಾಂಗ್ಲಿ ಕಂಡೆಮ್ ದ ಇಮ್ಮಾರಲ್ ಆಕ್ಟಿವಿಟೀಸ್ ಆಫ್ ದ ಚರ್ಚ್. ದ ಕೋರ್ಟ್ ಆಫ್ ಚರ್ಚ್ ಸಮ್ಮನ್ಡ್ ಹಿಮ್ ಆ್ಯಂಡ್ ಫೋರ್ಸ್ಡ್ ಹಿಮ್ ಟು ಅಕ್ಸೆಪ್ಟ್ ದ ಪಾಲಿಸೀಸ್ ಆಫ್ ದ ಚರ್ಚ್.
John Huss replied, I cannot accept any ideas against my conscience. He was considered a traitor since he had rejected the church and its court. He was declared as a criminal and was burnt alive. ಜಾನ್ ಹಸ್ಸನ್ ಅವರು ಕೂಡ ಏನು ಧಾರ್ಮಿಕ ತೊಂದರೆಗಳಾಗ್ತಾ ಇರುತ್ತೆ ಅಥವಾ ಧಾರ್ಮಿಕ ತಪ್ಪುಗಳನ್ನು ಎತ್ತಿ ಹಿಡಿದು ತೋರಿಸ್ತಾರೆ. ಅವರ ಧಾರ್ಮಿಕ ತಪ್ಪುಗಳನ್ನು ಎತ್ತಿ ಹಿಡಿದು ತೋರಿಸೋದ್ರಿಂದ ಚರ್ಚ್ ಅವರನ್ನು ಶಿಕ್ಷೆಗೆ ಗುರಿಪಡಿಸ್ತಾರೆ. ಆ ಶಿಕ್ಷೆಗೆ ಗುರಿಪಡಿಸಿದ ಸಮಯದಲ್ಲಿ ಇವ್ರು ಹೇಳ್ತಾರೆ, ನಾನು ನನ್ನ ತೀರ್ಮಾನಕ್ಕೆ ಅಂದರೆ ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಾನು ಯಾವುದೇ ರೀತಿಯಲ್ಲೂ ನಿಮಗೆ ಸಪೋರ್ಟ್ ಮಾಡಲ್ಲ ಅಂತ. ಆದಮೇಲೆ ಇವನನ್ನು ಒಬ್ಬ ರಾಜದ್ರೋಹಿ ಅಂತ ಕನ್ಸಿಡರ್ ಮಾಡಿಬಿಟ್ಟು ಜೀವಂತವಾಗಿ ಅವನನ್ನು ಸುಡ್ತಾರೆ. ದ ಅದರ್ ಇಂಪಾರ್ಟೆಂಟ್ ರೀಸನ್ ಫಾರ್ ದ ಡಿಫರೆನ್ಸ್ ಟು ಅಪಿಯರ್ ಇನ್ ದ ಕ್ಯಾಥಲಿಕ್ ಫೇತ್ ವಾಸ್ ದ ಸೇಲ್ ಆಫ್ ಲೆಟರ್ ಆಫ್ ಫಾರ್ಗಿವ್ನೆಸ್. ಸೊ ಮತ್ತಿನ್ನೊಂದು ಕಾರಣ ಏನಾಗುತ್ತೆ ಅಂದರೆ ಲೆಟರ್ ಆಫ್ ಫಾರ್ಗಿವ್ನೆಸ್ ಅಂದರೆ ಕ್ಷಮಾಪಣಾ ಪತ್ರ, ಇದನ್ನು ಮಾರ್ತಾರೆ. ಆ್ಯಕ್ಚುಲಿ ಅದು ಫ್ರೀ ಆಫ್ ಕಾಸ್ಟ್, ಹಣ ತಗೊಳ್ಳದೆ ಕೊಡಬೇಕಾದಂಥ ಪತ್ರ ಆಗಿರುತ್ತೆ. ಆದರೆ ಆ ಸಮಯದಲ್ಲಿ ಕ್ಯಾಥಲಿಕ್ ಚರ್ಚ್ನಲ್ಲಿ ಇದು ಹಣ ಕೊಟ್ಟು ಮಾರ್ತಾರೆ. ನೋಡಿ, ದ Pope Leo X needed money to reconstruct the St. Peter's Church in Rome. To this end, the belief that all those who bought sales of indulgence would be freed from the sin and obtain license to heaven was popularized. ಈ ಪೋಪ್ ಲಿಯೋ 10ನೇ ಪೋಪ್ ಏನಾಗಿರ್ತಾರೆ, ಅವರಿಗೆ ಈ ಸೆಂಟ್ ಪೀಟರ್ಸ್ ಚರ್ಚ್, ನಿಮ್ಗೆ ಆಲ್ರೆಡಿ ನಾನು ಚಿತ್ರದಲ್ಲಿ ಹಿಂದಿನ ಕ್ಲಾಸಲ್ಲಿ ತೋರಿಸಿದ್ದೀನಿ, ಆ ಸೆಂಟ್ ಪೀಟರ್ಸ್ ಚರ್ಚ್ನ ರಿನೋವೇಟ್ ಮಾಡಬೇಕಾಗಂದರೆ ಹೊಸ ಕನ್ಸ್ಟ್ರಕ್ಷನ್ನ ಮಾಡಬೇಕಾಗಿರೋದು. ಅದಕ್ಕೆ ಬೇಕಾದಂಥ ಹಣವನ್ನು ಸಂಗ್ರಹಿಸಬೇಕಲ್ವಾ, ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂದರೆ ಈ ಫಾರ್ಗಿವ್ನೆಸ್, ಲೆಟರ್ ಆಫ್ ಫಾರ್ಗಿವ್ನೆಸ್ನ ದುಡ್ಡಿಗೆ ಮಾರ್ತಾರೆ. ಅದು ಏನು ಅಂದರೆ ಆ ಲೆಟರ್ ಯಾರೆಲ್ಲ ಪಡ್ಕೊತಾರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ, ಪಾಪ ಮಾಡಿದರೆ ಆ ಪಾಪನ ಕ್ಷಮಿಸ್ತಾರೆ ಅನ್ನುವಂಥ ಒಂದು ನಂಬಿಕೆಯನ್ನು ಹುಟ್ಟಾಕ್ತಾರೆ. ಮಾರ್ಟಿನ್ ಲೂಥರ್, ಹೂ ಅಂಡರ್ಸ್ಟುಡ್ ದ hollowness of the claim, questioned if the Pope could take money and wash away the sins of the people. He can as well do it for free of cost. ಈಗ ಮಾರ್ಟಿನ್ ಲೂಥರ್ಗೆ ಈ ವಿಷಯ ಗೊತ್ತಾಗುತ್ತೆ. ಮಾರ್ಟಿನ್ ಲೂಥರ್ ಹೇಳ್ತಾರೆ, ಸರಿ ನೀವು ಕ್ಷಮಾಪಣಾ ಪತ್ರ ಕೊಡ್ತೀರಾ ಆದರೆ ಅದನ್ನು ಕೊಡಿ, ಆದರೆ ವಿತೌಟ್ ಕಾಸ್ಟ್, ಅಂದರೆ ದುಡ್ಡಿಗೆ ಕೊಡೋದಕ್ಕಿಂತ ಹೆಚ್ಚಾಗಿ ಅದನ್ನು ಫ್ರೀ ಆಫ್ ಕಾಸ್ಟ್ನಲ್ಲಿ ಕೊಡಿ ಅಂತ ಹೇಳ್ತಾನೆ. ಇಟ್ ಈಸ್ ವರ್ತ್ ನಥಿಂಗ್ that Luther himself was a Christian and had a questioning attitude towards the limitations of the church. ಇದರಲ್ಲಿ ಗಮನಾರ್ಹವಾದ ವಿಷಯ ಏನಂದರೆ, ಈ ಮಾರ್ಟಿನ್ ಲೂಥರ್ ಕೂಡ ಒಬ್ಬ ಕ್ರಿಶ್ಚಿಯನ್, ಅದು ಅಲ್ಲದೆ ಅವರೊಬ್ಬರು ಪಾದ್ರಿಯಾಗಿರ್ತಾರೆ. ಇವರು ಚರ್ಚ್ನ ಕ್ವಶನ್ ಮಾಡ್ತಾರೆ. ಆ ಸಮಯದಲ್ಲಿ ಯುರೋಪಿಯನ್ನರಲ್ಲಿ ಒಂದು ವಿಷಯ ಏನೇ ನಡೆದ್ರು ಅದನ್ನು ಪ್ರಶ್ನೆ ಮಾಡಿ ಯಾಕೆ ಏನು ಅಂತ ಯಾರೂ ಕೇಳ್ತಾ ಇರಲಿಲ್ಲ, ಕೇಳೋವಂಥ ಮನೋಭಾವ ಆ ಟೈಮ್ನಲ್ಲಿ ಇರಲಿಲ್ಲ. ಆದರೆ ಈ ಮಧ್ಯಯುಗದಲ್ಲಿ ಈ ಮನೋಭಾವ ಅಂದರೆ ಕ್ವಶನ್ ಮಾಡೋದು, ಸರಿನಾ ತಪ್ಪಾ ಅನ್ನೋದನ್ನು ತೀರ್ಮಾನ ಮಾಡಿ ಅರ್ಥ ಮಾಡಿಕೊಳ್ಳುವಂಥ ಒಂದು ಕೆಪಾಸಿಟಿ ಆ ಸಮಯದಲ್ಲಿ ಯುರೋಪಿಯನ್ನರಲ್ಲಿ ಬೆಳೆದಿರುತ್ತೆ. ನೆಕ್ಸ್ಟ್ ಈಗ ನೋಡೋಣ ನಮಗೆ ಈ ಮಾರ್ಟಿನ್ ಲೂಥರ್ ಯಾರು ಅಂತ. ಹೂ ಇಸ್ ಮಾರ್ಟಿನ್ ಲೂಥರ್? ಮಾರ್ಟಿನ್ ಲೂಥರ್ ವಾಸ್ ದ ಲೀಡರ್ ಹೂ ಸ್ಟಾರ್ಟೆಡ್ ದ ರಿಲಿಜಿಯಸ್ ರಿಫಾರ್ಮೇಷನ್ ಮೂವ್ಮೆಂಟ್ ಇನ್ ಜರ್ಮನಿ. ಹಿ ವಾಸ್ ಅ ಪ್ರೀಸ್ಟ್ ಅಟ್ ಸೆಂಟ್ ಆಗಸ್ಟಿನ್. ಧಾರ್ಮಿಕ ಸುಧಾರಣೆಯನ್ನು ಜರ್ಮನಿಯಲ್ಲಿ ಪ್ರಾರಂಭ ಮಾಡಿದಂಥ ಒಬ್ಬ ಪ್ರಮುಖ ನಾಯಕ ಈ ಮಾರ್ಟಿನ್ ಲೂಥರ್. ಇವರು ಚರ್ಚ್ನ ಪಾದ್ರಿ ಕೂಡ ಆಗಿರ್ತಾರೆ. ಯಾವ ಚರ್ಚ್ನ ಪಾದ್ರಿ ನೋಡಿಲಿ? ಸೆಂಟ್ ಆಗಸ್ಟೀನ್ ಚರ್ಚ್ನ ಪಾದ್ರಿ ಆಗಿರ್ತಾರೆ. ನೆಕ್ಸ್ಟ್ ಅವ್ರ ಬಗ್ಗೆ ಇನ್ನೊಂದು ಸ್ವಲ್ಪ ನೋಡೋಣ ಅಂತ ಏನೆಲ್ಲ ಇದೆ ಅಂತ. Martin Luther, who witnessed the ostentatious lifestyle of the people and the clergy at Rome, rebelled against them. He wrote 95 statements against the sale of indulgence and nailed them on the main door of Wittenberg church in order to spread the awareness among the people. ಈ ಮಾರ್ಟಿನ್ ಲೂಥರ್ ಏನು ಮಾಡ್ತಾರೆ ಅಂದರೆ, ಪೋಪ್ ಹಾಗೂ ಅಲ್ಲಿದ್ದಂಥ ಕ್ಲರ್ಜಿಗಳು ನಡೆಸುತ್ತಿದ್ದಂಥ ಐಷಾರಾಮಿ ಜೀವನಕ್ಕೆ ವಿರುದ್ಧವಾಗಿರ್ತಾರೆ. ಅವರು ಅದರ ಬಗ್ಗೆ ತಿರುಗಿ ಬೀಳ್ತಾರೆ. ಇವರು ಒಂದು ಸ್ಟೇಟ್ಮೆಂಟ್ಸ್ನ ಬರೀತಾರೆ, ಒಂದು ಪತ್ರವನ್ನು ಬರೀತಾರೆ. 95 ಸ್ಟೇಟ್ಮೆಂಟ್ಸ್ ಇರುವಂಥ ಒಂದು ಪತ್ರವನ್ನು ಬರೀತಾರೆ. ಯಾವುದಕ್ಕೆ ವಿರುದ್ಧವಾಗಿ ಅಂದರೆ ಈ ಸೇಲ್ಸ್ ಆಫ್ ಇಂಟೆಲಿಜೆನ್ಸ್. ನಿಮಗೆ ಆಲ್ರೆಡಿ ನಾನು ಹೇಳಿದ್ದೆ, ಸೇಲ್ಸ್ ಆಫ್ ಫಾರ್ಗಿವ್ನೆಸ್ ಅಥವಾ ಕ್ಷಮಾಪಣಾ ಪತ್ರದ ವಿರುದ್ಧವಾಗಿ ಈ 95 ಸ್ಟೇಟ್ಮೆಂಟ್ಸ್ನ ಬರೆದು
ಚರ್ಚ್ನಲ್ಲಿ. ಯಾವ ಚರ್ಚು? ವಿಟನ್ಬರ್ಗ್ ಅನ್ನುವಂಥ ಚರ್ಚ್ನ ಮೇನ್ ಬಾಗಿಲಿಗೆ ಇದನ್ನು ನೇತು ಹಾಕ್ತಾರೆ. ಯಾಕೆ ಅಂದರೆ ಆ ಜನಗಳಿಗೆ ಇದು ಏನು, ಯಾಕೆ ಮಾಡಬಾರ್ದು, ಯಾಕೆ ಮಾಡಬೇಕು ಅನ್ನೋದರ ಅರಿವನ್ನು ಮೂಡಿಸ್ಲಿಕ್ಕೆ. Luther translated the Bible into German, making it comprehend by common people. He began to use German language in the place of Latin during the religious services of the church. ಅದಲ್ಲದೆ ಅಷ್ಟಂಕ ಈ ಭಾರತದಲ್ಲಿ ಹೇಗೆ ಸಂಸ್ಕೃತ ಇತ್ತು ಅದೇ ರೀತಿಯಲ್ಲಿ ಆಗಲೂ ನಾನು ಹೇಳಿದೆ ನಿಮಗೆ, ಯುರೋಪ್ನಲ್ಲಿ ಲ್ಯಾಟಿನ್ ಮತ್ತು ಗ್ರೀಕ್ ಭಾಷೆನಲ್ಲೇ ಎಲ್ಲ ಪುಸ್ತಕಗಳು ಇರುತ್ತೆ. ಇವ್ರು ಏನು ಮಾಡ್ತಾರೆ ಅಂದರೆ ಜರ್ಮನ್ ಭಾಷೆಗೆ ಬೈಬಲನ್ನು ಟ್ರಾನ್ಸ್ಲೇಷನ್ ಮಾಡ್ತಾರೆ. ಅದು ಮಾಡೋದ್ರ ಜೊತೆಗೆ ಧಾರ್ಮಿಕ ಕ್ರಿಯಾವಿಧಿಗಳೇನಿದೆ ಅದನ್ನು ಕೂಡ ಲ್ಯಾಟಿನಿಂದ ಜರ್ಮನ್ ಭಾಷೆಯಲ್ಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಜನಗಳಿಗೆ ಇದು ಏನು ಎಂಥದ್ದು ಅನ್ನೋದು ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದ ಪೋಪ್ ಆರ್ಡರ್ಡ್ ದ ಕಿಂಗ್ ಆಫ್ ರೋಮ್ ಟು punish Luther. However, Luther enjoyed the support of many kings and hence could not be punished. The Catholic Church referred to his followers as Protestants. ಸೊ ಏನಾಗುತ್ತೆ, ಪೋಪ್ ಮತ್ತು ಅವರ ಅನುಯಾಯಿಗಳು ರೋಮ್ನ ರಾಜನಲ್ಲಿ ಕೇಳ್ಕೊತಾರೆ, ಈ ಮಾರ್ಟಿನ್ ಲೂಥರ್ಗೆ ಪನಿಷ್ಮೆಂಟ್ ಕೊಡಿ, ಅವನು ನಮಗೆ ವಿರುದ್ಧವಾಗಿದ್ದಾನೆ ಅಂತ. ಆದರೆ ತುಂಬ ರಾಜರು ಮಾರ್ಟಿನ್ ಲೂಥರ್ನ ಸಪೋರ್ಟ್ ಮಾಡ್ತಿರ್ತಾರೆ. ಆದ್ದರಿಂದ ರಾಜ ಅವರನ್ನು ಸುಮ್ಮನೆ ಬಿಡ್ತಾರೆ, ಯಾವುದೇ ರೀತಿ ಪನಿಷ್ಮೆಂಟ್ ಕೊಡೋದಿಲ್ಲ. ಆಮೇಲೆ ಈ ಯಾರೆಲ್ಲ ಮಾರ್ಟಿನ್ ಲೂಥರ್ನ ಫಾಲೋ ಮಾಡ್ತಾ ಇರ್ತಾರೆ ಆ ಟೈಮ್ನಲ್ಲಿ ಅಂಥವ್ರನ್ನ ಚರ್ಚ್ ಏನಂತ ಕರೆಯುತ್ತೆ ಅಂದರೆ ಪ್ರೊಟೆಸ್ಟೆಂಟ್ಸ್. ಯಾರೆಲ್ಲ ಪ್ರೊಟೆಸ್ಟ್ ಮಾಡ್ತಾರೆ ಅವ್ರನ್ನ ಪ್ರೊಟೆಸ್ಟೆಂಟ್ಸ್ ಅಂತ ಕರೀತಾರೆ. ಗ್ರ್ಯಾಜುಯಲಿ ಪ್ರೊಟೆಸ್ಟೆಂಟ್ಸ್ ಎಮರ್ಜ್ ಆಸ್ ಅ ಸೆಕ್ಟ್ ಆಫ್ ಕ್ರಿಶ್ಚಿಯಾನಿಟಿ. ಸೊ ಮುಂದಕ್ಕೆ ಬರ್ತಾ ಬರ್ತಾ ಆ ಪ್ರೊಟೆಸ್ಟೆಂಟ್ ಅನ್ನೋಂಥ ಅದೇ ಪದ ಇಟ್ಕೊಂಡು ಅವರು ತಮ್ಮ ಒಂದು ವಿಭಾಗವಾಗಿ ಮುಂದುವರಿತಾ ಹೋಗ್ತಾರೆ. ಆ್ಯಂಡ್ ಸ್ಪ್ರೆಡ್ ಆಲ್ ಓವರ್ ದ ವರ್ಲ್ಡ್. ಈಗ ಕೂಡ ಪ್ರೊಟೆಸ್ಟೆಂಟ್ಸ್ ಇದ್ದಾರೆ. ಪ್ರಪಂಚದ ಎಲ್ಲ ಭಾಗಗಳು ಕ್ರಿಶ್ಚಿಯನ್ಸ್, ರೋಮನ್ ಕ್ಯಾಥಲಿಕ್ ಇರೋ ಹಾಗೆ ಪ್ರೊಟೆಸ್ಟೆಂಟ್ಸ್ ಕೂಡ ಇದ್ದಾರೆ. ದಿಸ್ ಡೆವಲಪ್ಮೆಂಟ್ ಲೆಡ್ ಟು ದ ಎಮರ್ಜಿಂಗ್ ಆಫ್ ಅ ಪೊಲಿಟಿಕಲ್ ಐಡಿಯಾಲಜಿ ಕಾಲ್ಡ್ ಲಿಬ್ರಲಿಸಮ್. ಮುಂದೆ ಇದೇ ಬೆಳವಣಿಗೆ ಉದಾರವಾದ ಅನ್ನುವಂಥ ಒಂದು ರಾಜಕೀಯ ಬೆಳವಣಿಗೆಗೆ ಅಥವಾ ರಾಜಕೀಯ ಸಿದ್ಧಾಂತಕ್ಕೆ ಕಾರಣ ಆಗುತ್ತೆ. ವಾಟ್ ವಾಸ್ ದ ಎಫೆಕ್ಟ್ಸ್ ಆಫ್ ದಿಸ್ ಆನ್ ಕ್ಯಾಥಲಿಕ್ ಚರ್ಚ್? ಸರಿ, ಇದೆಲ್ಲ ಆಯ್ತಲ್ಲ, ಇದರಿಂದ ಏನು ಬದಲಾವಣೆ ಚರ್ಚ್ನಲ್ಲಿ ಆಯಿತು ಅಂತ ಮಗು ಪೀಟರ್ ಕೇಳ್ತಾನೆ ಅಪ್ಪನ ಹತ್ರ. Many doubts began to rise in the minds of people about the Catholic Church. They began to move away from the church. Seeing this, the Roman Catholics realized that there had to be some reforms in their church. Towards this end, a counter-reformation movement to cleanse the church, ಕ್ಯಾಥಲಿಕ್ ಚರ್ಚ್ ವಾಸ್ ಸ್ಟಾರ್ಟೆಡ್. ಹೇಳ್ತಾರೆ ಕ್ಯಾಥಲಿಕ್ ಚರ್ಚ್ ಬಗ್ಗೆ ಜನರಲ್ಲಿ ತುಂಬ ಅನುಮಾನಗಳು ಉಂಟಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರಿಗೆ ನಂಬಿಕೆ ಹೋಗುತ್ತೆ ಕ್ಯಾಥಲಿಕ್ ಚರ್ಚ್ ಬಗ್ಗೆ. ಆಗ ಜನ ಚರ್ಚ್ನಿಂದ ದೂರ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಚರ್ಚಿಗೆ ಹೋಗಲಿಕ್ಕೆ ಇಷ್ಟಪಡ್ತಿರಲ್ಲ, ಯಾಕಂದರೆ ಅವರ ನಂಬಿಕೆಯನ್ನು ಅವರೇ ಪ್ರಶ್ನೆ ಮಾಡೋಂಗೆ ಆಗಿರುತ್ತೆ. ಕ್ಯಾಥಲಿಕ್ ಚರ್ಚ್ನವರು ಏನು ಮಾಡ್ತಾರೆ ಅಂದರೆ, ಸರಿ ಇಷ್ಟೆಲ್ಲ ಪ್ರಾಬ್ಲಮ್ಸ್ ನಮ್ಮಲ್ಲಾಗಿದೆ ಅಂದರೆ ನಮ್ಮಲ್ಲಿ ಕೆಲವೊಂದು ತಪ್ಪಿದೆ, ನಾವು ಅದನ್ನು ತಿದ್ಕೊಬೇಕು ಅಂತ ಅವರೇ ತಮ್ಮ ಚರ್ಚನ್ನು ಸುಧಾರಣೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಶುದ್ಧೀಕರಣವನ್ನು ಏನಂತ ಕರೀತಾರೆ ಅಂದರೆ ಕೌಂಟರ್ ರಿಫಾರ್ಮ್ಸ್ ಆರ್ ಪ್ರತಿ ಸುಧಾರಣೆ. ಸುಧಾರಣೆಗೆ ಆಪೋಸಿಟ್ ಆಗಿ ಪ್ರತಿ ಸುಧಾರಣೆ ಸ್ಟಾರ್ಟ್ ಆಗುತ್ತೆ. ದ ಅಟೆಂಪ್ಟ್ಸ್ ಆಫ್ ದ ಕ್ಯಾಥಲಿಕ್ ಚರ್ಚ್ ಟು ಬ್ರಿಂಗ್ ಅಬೌಟ್ ರಿಫಾರ್ಮ್ಸ್ ಇನ್ ಇಟ್ಸ್ ಇಂಟರ್ನಲ್ ಫಂಕ್ಷನಿಂಗ್ ಈಸ್ ಕಾಲ್ಡ್ ಕೌಂಟರ್ ರಿಫಾರ್ಮೇಷನ್. ತನ್ನ ಆಂತರಿಕ ಸುಧಾರಣೆಗಾಗಿ ಕ್ಯಾಥಲಿಕ್ ಚರ್ಚ್ ನಡೆಸಿದ ಎಲ್ಲ ಪ್ರಯತ್ನಗಳನ್ನು ಒಟ್ಟಿಗೆ ಏನಂತ ಹೇಳ್ತೀವಿ? ಪ್ರತಿ ಸುಧಾರಣೆ ಅಥವಾ ಕೌಂಟರ್ ರಿಫಾರ್ಮೇಷನ್ ಅಂತ ಹೇಳ್ತೀವಿ. ಸರಿ, ಹಾಗಾದರೆ ಲಿಲಿ ಕೇಳ್ತಾಳೆ, ಈ ಸುಧಾರಣೆಯನ್ನು ಯಾರು ಸ್ಟಾರ್ಟ್ ಮಾಡಿದ್ದು, ಯಾರಿದರ ಲೀಡರ್ ಅಂತ. ಸೊ ಇಗ್ನೇಷಿಯಸ್ ಲಯೋಲಾ ವಾಸ್ ದ ಲೀಡರ್ ಆಫ್ ಕೌಂಟರ್ ರಿಫಾರ್ಮೇಷನ್. ಇಗ್ನೇಷಿಯಸ್ ಲಯೋಲಾ ಅನ್ನುವಂತಹ ಒಬ್ಬ ಪಾದ್ರಿ ಇದರ ಲೀಡರ್ ಆಗಿದ್ದರು. ಹಿ ಎಸ್ಟಾಬ್ಲಿಷ್ ದ ಸೊಸೈಟಿ ಆಫ್ ಜೀಸಸ್ ಇನ್ 1541. ಇವರು ಒಂದು ಸೊಸೈಟಿನ ಎಸ್ಟಾಬ್ಲಿಷ್ ಮಾಡಿದರು. ಸೊಸೈಟಿ ಅಂದರೆ ಒಂದು ಸಂಘ. ಅದು 1541 ಸ್ಟಾರ್ಟ್ ಆಯಿತು. Loyola was military general of Spain. He knew that the popularity of Protestant church was increasing, whereas that of the Catholic Church was decreasing. The honest and enthusiastic Loyola worked hard to restore the faith of the people. Catholic preaching, propagation, spread of education, and such others are said to be the works of Jesuits who are followers of Society of Jesus.
ಈಗ ಈ ಇಗ್ನೇಷಿಯಸ್ ಲಯೋಲಾ ಅನ್ನೋರು ಏನಾಗಿರ್ತಾರೆ ಅಂದರೆ ಅವರು ಸೇನಾನಿಯಾಗಿರ್ತಾರೆ ಸ್ಪೇನಲ್ಲಿ. ಇವರಿಗೆ ಅರ್ಥ ಆಗತ್ತೆ ಏನಂತ, ಚರ್ಚ್ನ ಪಾಪ್ಯುಲಾರಿಟಿ ಕಡಿಮೆ ಆಗ್ತಿದೆ, ನಾವು ಅದನ್ನು ಆ ಕಡಿಮೆ ಆಗ್ತಿರೋ ಪಾಪ್ಯುಲಾರಿಟಿನ ಹಿಂದಕ್ಕೆ ತಗೊಳ್ಬೇಕು. ಅದಕ್ಕೋಸ್ಕರ ಇವರು ಪ್ರಾಮಾಣಿಕ ಮತ್ತು ಉತ್ಸಾಹಭರಿತ ಪ್ರಯತ್ನ ಮಾಡ್ತಾರೆ. ಇವರ ಈ ಪ್ರಯತ್ನದಿಂದ ಚರ್ಚಿಗೆ ಜನರಿಗೆ ಚರ್ಚ್ನಲ್ಲಿದ್ದಂಥ ವಿಶ್ವಾಸ ಮರಳಿ ಬರುತ್ತೆ. ಸೊ ತುಂಬ ಮತ್ತೆ ಚರ್ಚಿಗೆ ವಾಪಸ್ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಮೇಯ್ನಾಗಿ ಏನು ಮಾಡ್ತಾಯಿದ್ರು ಅಂದರೆ, ಈ ಜೆಸುಯಿಸ್ಟ್ ಸಂಘದವರು ಅಂದರೆ ಸೊಸೈಟಿ ಆಫ್ ಜೀಸಸ್ ಇದ್ದಾರಲ್ಲ, ಆ ಸಂಘದವ್ರನ್ನ ಜೆಸುಯಿಸ್ಟ್ ಅಂತ ಕರೀತಾರೆ. ಈ ಸಂಘದವ್ರು ಏನು ಮಾಡ್ತಾಯಿದ್ರು ಅಂದರೆ, ಕಥೋಲಿಕ ಉಪದೇಶಗಳನ್ನು ಕೊಡೋದು, ಕಥೋಲಿಕ ಧರ್ಮವನ್ನು ಪ್ರಚಾರ ಮಾಡೋದ್ರ ಜೊತೆಗೆ ವಿದ್ಯಾ ಪ್ರಸಾರವನ್ನು ಅಂದರೆ ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ. ಅವರು ಎಜುಕೇಷನ್ ಬೇರೆಯವ್ರಿಗೆ ಕೊಡೋದಕ್ಕೋಸ್ಕರ ಮಿಷನರೀಸ್ ಆಗಿ ವರ್ಕ್ ಮಾಡ್ತಾರೆ. ಅದ್ರ ಜೊತೆಗೆ ತುಂಬ ಸ್ಕೂಲ್ಸ್ನೆಲ್ಲ ಎಸ್ಟಾಬ್ಲಿಷ್ ಮಾಡ್ತಾರೆ. The members of Society of Jesus are called Jesuits. Along with spreading their religion, they concentrated on extending educational and health facilities. As a result of their efforts, the Catholic Church regained lost ಟ್ರಸ್ಟ್ ಆಫ್ ದ ಪೀಪಲ್. ಕ್ಯಾಥಲಿಕ್ ಚರ್ಚ್ ತನ್ನ ನಂಬಿಕೆಯನ್ನು ಏನು ಜನರಿಂದ ಕಳ್ಕೊಂಡಿರುತ್ತೆ ಅದನ್ನು ಮರಳಿ ಪಡೀಲಿಕ್ಕೆ ಕಾರಣ ಈ ಜೆಸುಯಿಸ್ಟ್ ಅಂದರೆ ಇಗ್ನೇಷಿಯಸ್ ಲಯೋಲಾ ಸ್ಥಾಪನೆ ಮಾಡಿದಂಥ ಸಂಘ. ಅವರು ಕೇವಲ ಧರ್ಮ ಪ್ರಚಾರ ಮಾಡೋದ್ರ ಜೊತೆಗೆ ಜನರ ವಿದ್ಯಾಭ್ಯಾಸಕ್ಕೆ, ಅದರ ಜೊತೆಗೆ ಅವರ ಹೆಲ್ತ್ ಅಂದರೆ ಆರೋಗ್ಯದ ಬಗ್ಗೆ ಕೂಡ ಗಮನ ಕೊಡ್ತಾರೆ. ಹಾಸ್ಪಿಟಲ್ಸ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದೆಲ್ಲ ಮಾಡೋದ್ರಿಂದ ಜನರಿಗೆ ಚರ್ಚ್ನ ಬಗ್ಗೆ ಇದ್ದಂಥ ನಂಬಿಕೆ ಮತ್ತೆ ವಾಪಸ್ ಬರುತ್ತೆ. What were the effects of religious reformation movement? The follower of Jesus got divided into two sects, Catholic and Protestant. The illegal activities that were being practiced in the name of religion in Catholic Church ended. In the struggle of power between the Pope and the kings, gradually kings became more powerful. ಸೊ ಆಗ ಪೀಟರ್ ಕೇಳ್ತಾನೆ, ಸರಿ ಎಫೆಕ್ಟ್ ಏನಾಯಿತು? ರಿಲಿಜಿಯಸ್ ರಿಫಾರ್ಮೇಷನ್ ಬಗ್ಗೆ ನಮ್ಗೆ ಹೇಳಿದ್ರಿ, ಸರಿ, ಆದರೆ ಆ ರಿಲಿಜಿಯಸ್ ರಿಫಾರ್ಮೇಷನ್ ಆಗಿದ್ಮೇಲೆ ಸೊಸೈಟಿನಲ್ಲಿ ಏನು ಚೇಂಜಸ್ ಆಯಿತು ಅಂತ ಕೇಳ್ತಾನೆ. ಆಗಪ್ಪ ಹೇಳ್ತಾರೆ, ಈ ಜೀಸಸ್ನ ಫಾಲೋ ಮಾಡುವಂಥವರೆಲ್ಲ 2 ಗ್ರೂಪ್ ಆಗಿ ಡಿವೈಡ್ ಆಗ್ತಾರೆ. ಒಂದು ಕ್ಯಾಥಲಿಕ್ಸು, ಇನ್ನೊಂದು ಪ್ರೊಟೆಸ್ಟೆಂಟ್ಸ್. ಕ್ಯಾಥಲಿಕ್ ಚರ್ಚ್ನಲ್ಲಿ ಆ ಸಮಯದಲ್ಲಿ ಧರ್ಮದ ಹೆಸರಿನಲ್ಲಿ ನಡೆಯೋದಂಥ ಎಲ್ಲ ಅವ್ಯವಹಾರಗಳು ಸ್ಟಾಪ್ ಆಗುತ್ತೆ. ಜೊತೆಗೆ ಪೋಪ್ನ ಅಧಿಕಾರ ಕಡಿಮೆ ಆಗುತ್ತೆ. ಓಕೆ, ಹಾಗಾದರೆ ನಾಳಿನ ವಿಡಿಯೋದಲ್ಲಿ ನಾವು ಜಿಯೋಗ್ರಫಿಕಲ್ ಎಕ್ಸ್ಪ್ಲೋರೇಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಕೊಡಿ. ನಿಮ್ಗೆ ಏನು ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡಬೇಕು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.